ಕಲಿಯುಗ ಇದು. ಭಗವಂತನನ್ನು ದೂರುವುದು ಬೇಡ. ಯಾಕೆಂದರೆ ಭಗವಂತನು ನಮ್ಮೆಲ್ಲರ ಹೊಟ್ಟೆ ತುಂಬಿಸುವ ಜವಾಬ್ದಾರಿ ತೆಗೆದುಕೊಂಡಿದ್ದಾನೆ ವಿನಃ ಪೆಟ್ಟಿಗೆ ತುಂಬಿಸುವುದಲ್ಲ. ಸಣ್ಣದಾದ ಕತೆ, ಬಹಳ ಹಿಂದಿನ ಕಾಲದ್ದು. ರಾಜನ ದರ್ಬಾರಿಗೆ ಪಂಡಿತ್ಜಿ ತಲುಪಿದರು ಪೂಜೆ ಮಂತ್ರ ಪಠಿಸಲು. ಪೂಜೆ ಮಂತ್ರ ಪಠನೆ ಕೊನೆಗೊಂಡಿತ್ತು. ರಾಜನು ಪಂಡಿತ್ಜಿಗೆ ಹೇಳಿದ, ಪಂಡಿತ್ಜಿ, ನನ್ನ 3 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ಪ್ರಶ್ನೆ, ದೇವರು ಹೇಗೆ ಕಾಣಿಸುತ್ತಾನೆ? ಎರಡನೇ ಪ್ರಶ್ನೆ, ದೇವರು ಎಲ್ಲೆಲ್ಲಿ ಕಾಣಿಸುತ್ತಾನೆ? ಮತ್ತು 3ನೇ ಪ್ರಶ್ನೆ, ದೇವರು ಏನು ಮಾಡುತ್ತಿದ್ದಾನೆ? ಪಂಡಿತ್ಜಿ ಹೇಳಿದರು, ಪ್ರಭುಗಳೇ, ನಾನು ಸ್ವಲ್ಪ ಯೋಚಿಸಿ ವಿಚಾರ ಮಾಡಿ ಉತ್ತರ ಕೊಡುತ್ತೇನೆ. ನೀವು ನನಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ. ರಾಜನು ಹೇಳಿದ, 1 ತಿಂಗಳಿನ ಸಮಯ ತೆಗೆದುಕೊಳ್ಳಿ. ಪಂಡಿತ್ಜಿ ಮನೆಗೆ ಬಂದರು. ಯೋಚಿಸಿದರು. ಉತ್ತರ ತಿಳಿದಿತ್ತು. ಆದರೆ ಅದನ್ನು ರಾಜನಿಗೆ ಹೇಗೆ ಬಿಡಿಸಿ ಹೇಳುವುದು ಎಂದು ತಿಳಿಯಲಿಲ್ಲ. ಸರಿಯಾದ ಉತ್ತರ ಸಿಗುತ್ತಿರಲಿಲ್ಲ. ಹಾಗೆಯೇ ಡೆಡ್ಲೈನ್ ಸಮಾಪ್ತಿಯಾಗುತ್ತಿತ್ತು. 1 ತಿಂಗಳಿನ ಸಮಯ ಸಮಾಪ್ತಿಯಾಗುತ್ತಿತ್ತು. ಅವನ ಟೆನ್ಷನ್ ಹೆಚ್ಚಾಯಿತು. ಪಂಡಿತ್ಜಿಗೆ ಒಬ್ಬ ಮಗನಿದ್ದ. ತುಂಬ ದೊಡ್ಡ ವಿದ್ವಾನ್, ಚತುರ, ಬುದ್ಧಿವಂತನಾಗಿದ್ದ. ಅವನಿಗೆ ತಿಳಿಯಿತು, ಅಪ್ಪಾಜಿ ಚಿಂತೆಯಲ್ಲಿ ಇದ್ದಾರೆ. ಅವನು ಕೇಳಿದ, ಅಪ್ಪಾಜಿ ಏನಾಯಿತು? ಪಂಡಿತ್ಜಿ ಹೇಳಿದರು, ರಾಜನು 3 ಪ್ರಶ್ನೆ ಕೇಳಿದರು. ಅದರ ಉತ್ತರವನ್ನು ನನ್ನಿಂದ ಬಯಸಿದರು. ಅವರಿಗೆ ಅನಿಸಿತ್ತು ನಾನು ಜವಾಬು ಕೊಡಬಲ್ಲೆ. ಕೇಳಿದ ಪಂಡಿತ್ಜಿಯ ಮಗ, ಹೇಳಿ, ಯಾವ ಪ್ರಶ್ನೆ? ಪಂಡಿತ್ಜಿ ಹೇಳಿದ, ಭಗವಂತ ಹೇಗೆ ಕಾಣುತ್ತಾರೆ? ಎಲ್ಲೆಲ್ಲಿ ಕಾಣಿಸಿಕೊಳ್ಳುತ್ತಾರೆ? ಭಗವಂತನು ಏನು ಮಾಡುತ್ತಿದ್ದಾರೆ? ಪಂಡಿತ್ಜಿಯ ಮಗ ಹೇಳಿದ, ಇಷ್ಟೇನಾ? ತುಂಬ ಚಿಕ್ಕದಾದ ವಿಷಯ. ನನ್ನನ್ನು ರಾಜನಲ್ಲಿಗೆ ಕರೆದುಕೊಂಡು ಹೋಗಿ. 1 ತಿಂಗಳು ಸಮಾಪ್ತಿಯಾದೊಡನೆ ನಾನು ರಾಜನ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುತ್ತೇನೆ. ಪಂಡಿತ್ಜಿ ಕುತೂಹಲದಿಂದ ಕೇಳಿದರು, ನನಗೆ ಉತ್ತರ ತಿಳಿಸು. ಪಂಡಿತ್ಜಿಯ ಮಗ ಹೇಳಿದ, ಇಲ್ಲ, ನಿಮಗೆ ಅಲ್ಲಿಯೇ ತಿಳಿಯುವುದು. ನನ್ನನ್ನು ಕರೆದುಕೊಂಡು ಹೋಗಿ. 1 ತಿಂಗಳು ಸಮಾಪ್ತಿಯಾಯಿತು. ಇಬ್ಬರು ತಲುಪಿದರು ರಾಜನ ದರ್ಬಾರಿಗೆ. ರಾಜನು ಕೇಳಿದ, ಪಂಡಿತ್ಜಿ, ಜವಾಬ್ ನೀಡಿ. ಪಂಡಿತ್ಜಿ ಹೇಳಿದರು, ನಾನು ಉತ್ತರ ಕೊಡುವುದಿಲ್ಲ. ನನ್ನ ಮಗನನ್ನು ನನ್ನ ಜೊತೆ ಕರೆದುಕೊಂಡು ಬಂದಿದ್ದೇನೆ. ತುಂಬ ಬುದ್ಧಿವಂತ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವನು. ರಾಜನು ಪಂಡಿತ್ಜಿಯ ಮಗನನ್ನು ನೋಡಿ ಕೇಳಿದ, ಮಗು, ಯಾವ ಉತ್ತರ ಮೊದಲನೆಯ ಪ್ರಶ್ನೆಗೆ? ದೇವರು ಹೇಗೆ ಕಾಣಿಸುತ್ತಾನೆ? ಪಂಡಿತ್ಜಿಯ ಮಗ ವಿನಮ್ರತೆಯಿಂದ ಹೇಳಿದ, ಪ್ರಭು, ನೀವು ತುಂಬ ಅದ್ಭುತ ಮಾಡುತ್ತಿದ್ದೀರಿ. ಇಷ್ಟು ದೊಡ್ಡ ಮಹಾರಾಜ, ನಿಮ್ಮ ಆಸ್ಥಾನಕ್ಕೆ ನಾನು ಅತಿಥಿಯಾಗಿ ಬಂದಿದ್ದೇನೆ. ಆಧಾರ ಸತ್ಕಾರ ಮಾಡಲಿಲ್ಲ, ನೀರು ಕುಡಿಸಲಿಲ್ಲ, ನೀವು ಜಲ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಿಲ್ಲ. ಅದರ ಬದಲು ಪ್ರಶ್ನೆ ಕೇಳುತ್ತಿದ್ದೀರಿ. ರಾಜನಿಗೆ ನಾಚಿಕೆಯಾಯಿತು. ಕೂಡಲೇ ಹಾಲು ತುಂಬಿದ ಗ್ಲಾಸನ್ನು ತರಿಸಿದ. ಹಾಲಿನ ಗ್ಲಾಸ್ ಬಂತು. ಪಂಡಿತ್ಜಿಯ ಮಗ ಅದರಲ್ಲಿ ಬೆರಳು ಹಾಕಿ ನೋಡಲಾರಂಭಿಸಿದ. ಹಾಲನ್ನು ಹೊರಗೆ ಹಾಕಿ ನೋಡಲು ಶುರು ಮಾಡಿದ. ಸ್ವಲ್ಪ ಸಮಯ ಹೀಗೆ ನಡೆಯುತ್ತಿತ್ತು. ರಾಜ ಇದನ್ನೆಲ್ಲವನ್ನು ಗಮನಿಸುತ್ತಿದ್ದ. ಅವನಿಂದ ತಡೆಯಲಾಗಲಿಲ್ಲ. ಕೇಳಿದ, ಏನು ಮಾಡುತ್ತಿರುವಿ? ಪಂಡಿತ್ಜಿಯ ಮಗ ಉತ್ತರಿಸಿದ, ನಾನು ಈ ಹಾಲಲ್ಲಿ ಬೆಣ್ಣೆಯನ್ನು ಹುಡುಕುತ್ತಿದ್ದೇನೆ. ರಾಜ ಕೇಳಿದ, ಹಾಲಿನಲ್ಲಿ ಹೀಗೆ ಬೆಣ್ಣೆ ಸಿಗುತ್ತದೆಯೇನು? ಕಾಣಿಸುವುದೇನು? ಮೊದಲು ಹಾಲನ್ನು ಮೊಸರನ್ನಾಗಿ ಮಾಡಲಾಗುವುದು. ಮೊಸರನ್ನು ಕಡಿದಾಗ ಬೆಣ್ಣೆ ಕಾಣಸಿಗುವುದು. ಮತ್ತೆ ಬೆಣ್ಣೆ ಮಾಡಲಾಗುವುದು. ಪಂಡಿತ್ಜಿಯ ಮಗ ಹೇಳಿದ, ಪ್ರಭು, ಸರಿಯಾಗಿಯೇ ಹೇಳಿದ್ದೀರಿ. ಸರಿಯಾದ ಮಾತು ನಿಮ್ಮದು. ಹೇಗೆ ಹಾಲಿನಲ್ಲಿ ಬೆಣ್ಣೆ ಇದ್ದರೂ ಕಾಣುವುದಿಲ್ಲ, ಹಾಗೆಯೇ ದೇವರು ಕೂಡ ಕಾಣಿಸುವುದಿಲ್ಲ. ಭಗವಂತ ಪ್ರತಿಯೊಂದು ಆತ್ಮದಲ್ಲಿ ನೆಲೆಸಿರುತ್ತಾನೆ. ಪ್ರತಿ ಆತ್ಮ, ಪ್ರತಿ ಜೀವಿಗಳಲ್ಲಿ ಪರಮಾತ್ಮನಿದ್ದಾನೆ. ಅವನನ್ನು ಕಾಣಬೇಕಾದರೆ ಮೊದಲು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಧ್ಯಾನ ಮಾಡಬೇಕು.
ಸತ್ಯದ ದಾರಿಯಲ್ಲಿ ನಡೆಯುವ ಅಭ್ಯಾಸ ಮಾಡಬೇಕು. ಅವನನ್ನು ಪ್ರಸನ್ನ ಮಾಡಬೇಕು. ಅದರ ನಂತರ ಕಾಣಿಸುವನು. ರಾಜನು ಈ ಉತ್ತರದಿಂದ ತುಂಬ ಸಂತೋಷಪಟ್ಟು ಹೇಳಿದ, ಸರಿ, ಎರಡನೇ ಪ್ರಶ್ನೆಗೆ ಉತ್ತರ ಕೊಡು. ಭಗವಂತ ಇಲ್ಲಿಯವರೆಗೆ ಕಾಣಿಸುತ್ತಾನೆ. ಪಂಡಿತ್ಜಿಯ ಮಗ ಹೇಳಿದ, ಒಂದು ಮೇಣದ ಬತ್ತಿಯನ್ನು ತರಿಸಿಕೊಡಿ. ಮೇಣದ ಬತ್ತಿ ತರಿಸಲಾಯಿತು. ಮತ್ತೆ ಮೇಣದ ಬತ್ತಿಯನ್ನು ಹೊತ್ತಿಸಿದರು. ಪಂಡಿತ್ಜಿಯ ಮಗ ರಾಜನಿಗೆ ಕೇಳಿದ, ರಾಜನ್ ಹೇಳಿ, ಇದರ ಬೆಳಕು ಎಲ್ಲಿಯವರೆಗೆ ಹೋಗುವುದು, ಕಾಣಿಸುವುದು? ರಾಜನು ಹೇಳಿದ, 4 ಕಡೆ ಹರಡುವುದು, ಕಾಣಿಸುವುದು. ಪಂಡಿತ್ಜಿಯ ಮಗ ರಾಜನಿಗೆ ಹೇಳಿದ, ನಿಜವಾಗಿ ಭಗವಂತನು ಕೂಡ 4 ಕಡೆ ಕಾಣಿಸುವನು. ಅವನು ಎಲ್ಲ ಕಡೆ ಇರುವನು. ರಾಜನು ತುಂಬ ಪ್ರಸನ್ನನಾದ. ಕೇಳಿದ, 3ನೇ ಪ್ರಶ್ನೆಗೆ ಜವಾಬು ಕೊಡು. ಭಗವಂತ ಏನು ಮಾಡುತ್ತಿದ್ದಾನೆ? ಪಂಡಿತ್ಜಿಯ ಮಗ ರಾಜನನ್ನು ನೋಡಿ ಹೇಳಿದ, ಪ್ರಭು, ನೀವು ಈ ಸವಾಲನ್ನು ಗುರುವಂತೆ ಕೇಳುತ್ತಿದ್ದೀರಾ ಅಥವಾ ಶಿಷ್ಯನಾಗಿ ಕೇಳುತ್ತಿದ್ದೀರಿ? ರಾಜನು ವಿನಮ್ರತೆಯಿಂದ ಹೇಳಿದ, ನಾನು ಶಿಷ್ಯನಾಗಿ ಕೇಳುತ್ತಿದ್ದೇನೆ. ಪಂಡಿತ್ಜಿಯ ಮಗ ಹೇಳಿದ, ತುಂಬ ವಿಚಿತ್ರವಾಗಿದೆ ನಿಮ್ಮ ನಡೆ. ಶಿಷ್ಯ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ, ಗುರು ಕೆಳಗೆ ನಿಂತಿದ್ದಾನೆ ಶಿಷ್ಯನಂತೆ. ರಾಜನಿಗೆ ಮತ್ತೆ ಲಜ್ಜೆ ನಾಚಿಕೆಯಾಯಿತು. ಕೂಡಲೇ ಕೆಳಗೆ ಇಳಿದು ಬಂದು ಪಂಡಿತ್ಜಿಯ ಮಗನತ್ತಿರ ಹೇಳಿದ, ನೀವು ಮಹಾತ್ಮಾಜಿ, ಈಗ ನನ್ನ ಗುರು, ಮೇಲೆ ಹೋಗಿ ಕುಳಿತುಕೊಳ್ಳಿ. ಪಂಡಿತ್ಜಿಯ ಮಗ ಹೋಗಿ ಸಿಂಹಾಸನದಲ್ಲಿ ಕುಳಿತುಕೊಂಡ. ಮತ್ತೆ ರಾಜನು ಪ್ರಶ್ನೆ ಮಾಡಿದ, ಹೇಳಿ, ಭಗವಂತ ಏನು ಮಾಡುತ್ತಿದ್ದಾನೆ? ಪಂಡಿತ್ಜಿಯ ಮಗ ನಸುನಗುತ್ತ ಹೇಳಿದ, ಹೇಳಲಿಕ್ಕೆ ಏನಿದೆ? ಏನು ಉಳಿದಿದೆ? ಏನು ಉಳಿಯಿತು? ಈಗ ನೀವು ನೋಡಲಿಲ್ಲವೇ? ಒಂದೇ ಒಂದು ಕ್ಷಣದಲ್ಲಿ ರಾಜನನ್ನು ಸೇವಕನಾಗಿ ಮಾಡಿದ. ನನ್ನಂಥ ಸೇವಕನನ್ನು ರಾಜನಾಗಿ ಮಾಡಿದ. ನಾನು ನಿಮ್ಮ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ ರಾಜನಾಗಿ. ಇದೆಲ್ಲವೂ ಅವನ ಆಟ, ಚಮತ್ಕಾರ, ಲೀಲೆ. ತುಂಬ ಸಣ್ಣದಾದ ಕತೆ. ಇದರ ಸಾರ ಹೇಳುತ್ತಿದೆ, ಪರಮಾತ್ಮ ಎಲ್ಲ ಕಡೆಯೂ ಇದ್ದಾನೆ. ನಮ್ಮ ಕರ್ಮದ ಲೆಕ್ಕ ಅವನ ಹತ್ತಿರ ಇದೆ. ಅವನ ಮೇಲೆ ಭರವಸೆ ಇಡೋಣ. ನಮ್ಮೊಳಗೆ ಸಂಪೂರ್ಣ ವಿಶ್ವಾಸ ಇದ್ದರೆ ಸೇವಕನನ್ನು ರಾಜನಾಗಿ ಮಾಡಬಲ್ಲ. ಅವನ ಲೀಲೆ, ಆಟ ಅವನಿಗಲ್ಲದೆ ಬೇರೆ ಯಾರಿಗೂ ತಿಳಿಯದು. ಈ ಸಣ್ಣದಾದ ಕತೆ ಇದೇ ಮೆಸೇಜ್ ನೀಡುತ್ತಿದೆ. ಸ್ನೇಹಿತರೆ, ಈ ಮಾತು ಸರಿ ಎಂದು ಅನಿಸಿದರೆ ಲೈಕ್ ಬಟನ್ ಒತ್ತಿ ಲೈಕ್ ಮಾಡಿ. ನಾವೆಲ್ಲರೂ ಸದಾ ಪಾಸಿಟಿವ್ ಆಗಿ ಚಿಂತಿಸಲು, ಒಳ್ಳೆಯ ಜೀವನ ನಡೆಸಲು ಪ್ರಾರಂಭಿಸೋಣ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ. ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಮುಂದಿನ ಭೇಟಿ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.